ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದ್ ಕಡೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ, ಎಲ್ಲಿ ನೋಡಿದ್ರು ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಿದೆ. ಇವತ್ತು ಚಂದ್ರು ಲಂಬಾಣಿ ಅನ್ನೋ ಒಬ್ಬ ಬಿಜೆಪಿ MLA ಎಲ್ಲೋ ಒಂದ್ ಕಡೆ ಲೋಕಾಯುಕ್ತರ ಬಲೆಗೆ 5 ಲಕ್ಷ ತಗೊಳ್ಳುವಂತ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಎಲ್ಲೋ ಒಂದ್ ಕಡೆ ನಾವು MLAಗಳನ್ನ ಅವರು ಬರುವಂತ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಪಾರದರ್ಶಕತೆಯಿಂದ ಇದ್ದಾರೆ, ತುಂಬಾ ಒಳ್ಳೆಯವರು. ಅವರು ಇದು ಹಾಗೆ ಹೀಗೆ ಅವ್ರು ಕೊಡುವಂತ ಕುಕ್ಕರ್, ಅವ್ರು ಕೊಡುವಂತ 500 ರೂಪಾಯಿ ನೋಟು, ಅವ್ರು ಕೊಡುವಂತ ಎಂಡ, ಅವ್ರು ಕೊಡುವಂತ ತವಾ, ಇನ್ನೊಂದಕ್ಕೂ ಆಮಿಷಗಳಿಗೆ ಬಲಿಯಾಗಿ, ಕೂಪನ್ ಕಾರ್ಡ್ಗೂ ಇನ್ನೊಂದಕ್ಕೂ ಬಲಿಯಾಗಿ ನಾವು ಮತವನ್ನು ಹಾಕ್ತೀವಿ. ಅವರು ಮತವನ್ನು ಹಾಕುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮಗಳ ಮತವನ್ನ ಕಳ್ತನ ಮಾಡ್ಕೋತಾರೆ. ಆ ಕಳ್ಳ ಮತದಾನದಿಂದ ಗೆದ್ದಂತ ನಮ್ಮ ರಾಜಕಾರಣಿಗಳು ಈ ರೀತಿ, ಅದು JDS ಆಗಲಿ, ಅದು ಕಾಂಗ್ರೆಸ್ ಆಗಲಿ, ಅದು BJP ಆಗಲಿ, ಯಾವುದೇ ಪಕ್ಷಗಳಾಗಲಿ, ಪ್ರಜಾಕೀಯ, ಇನ್ನೊಂದು KRS, ಇನ್ನೊಂದು ಪಕ್ಷಗಳಾಗಲಿ, ಈಗೆಲ್ಲ ಉದಯ ಆಗ್ತಿರುವಂತ ಎಲ್ಲೋ ಒಂದ್ ಕಡೆ ಹೆಸರು ಹೇಳ್ಕೊಂಡು ಬರುವಂತ ಸಂದರ್ಭದಲ್ಲಿ ನಾವು ಹಾಗೆ ಹೀಗೆ ಅಂತ ಹೆಸರು ಹೇಳ್ಕೊಂಡು ಬರ್ತಾರೆ. ಆದ್ರೆ ಇವ್ರು ಮಾಡುವಂಥದ್ದು ಏನು? ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ಲೋಕಾಯುಕ್ತರ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕುತ್ತಿರುವಂತ ಚಂದು ಲಂಬಾಣಿಯವರು, ಎಲ್ಲೋ ಒಂದ್ ಕಡೆ BJP MLA, BJP ಶಾಸಕರು ಎಲ್ಲೋ ಒಂದ್ ಕಡೆ ನಾಚಿಕೆಗೆಡುದ್ದು, ಎಲ್ಲೋ ಒಂದ್ ಕಡೆ MLA 224 MLAಗಳು ಏನಿದ್ದಾರೆ, ತಾಲೂಕುಗಳೇನು MLAಗಳು ಇವತ್ತು ಒಬ್ಬೊಬ್ರು ಸಹ ಏನಾದರೂ ಒಂದೊಂದು ಇಶ್ಯೂ ಹಿಡಿದ್ರೆ ಒಂದಲ್ಲ ಒಂದು ಏನು ಭ್ರಷ್ಟಾಚಾರ ಮತ್ತೆ ವಹಿವಾಟುಗಳು, ಮತ್ತೆ ಹಾಗೆ ಅವರ ಒಂದು ಐಷಾರಾಮಿ ಜೀವನಗಳು, ಅವರು ಇಲ್ಲಿ ಹೊರದೇಶಗಳಲ್ಲಿ ಆ ಪ್ರಾಪರ್ಟಿಗಳನ್ನ ಇಟ್ಟು ಸೇವ್ ಮಾಡಿರುವಂಥದ್ದು, ನಮ್ಮ ರಾಜ್ಯದಲ್ಲಿ ಭೂ ಕಬಳಿಕೆ ಮಾಡಿರುವಂಥದ್ದು, ನಮ್ಮ ಎಷ್ಟೋ ಇವತ್ತು ಒಂದಲ್ಲ ಎರಡಲ್ಲ, ಇವತ್ತು ಇವರು ಪ್ರತಿಯೊಂದನ್ನು ತೆರೆಯಾಗಿ ಬಿಚ್ಚಿ ಹೇಳಿದ್ರೆ ನಮ್ಮ MLAಗಳು ಮಾಡುವಂಥದ್ದು, ಅವರು ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ತೋರಿಸಿದ್ದು 5 ಲಕ್ಷ 10 ಲಕ್ಷ ಆ ಚುನಾವಣೆಯ ಒಂದು ಪತ್ರದಲ್ಲಿ ಮತ್ತೆ ಆ ಚುನಾವಣಾಧಿಕಾರಿಗಳಿಗೆ. ಆದರೆ ಅವರ ಆಸ್ತಿ ಘೋಷಣೆ MLA ಆದಮೇಲೆ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಆಗ್ಬಿಟ್ಟಿರುತ್ತೆ. ಎಲ್ಲಿ ಬಂತು, ಹೇಗೆ ಬಂತು ಅಂತ ಹೇಳಿದ್ರೆ, ಇವರು ಎಲ್ಲ ಒಂದು ಕಡೆ ರಸ್ತೆ ಮಾಡೋದಾಗ್ಲಿ, ಮತ್ತೆ ಆಗಲೇ ಬಿಲ್ಡಿಂಗ್ಗಳು ಕಟ್ಟೋದಾಗ್ಲಿ, ಮತ್ತೆ ಮೋರಿಗಳು ಮಾಡೋದಾಗ್ಲಿ, ಮತ್ತೆ ನೀರಾವರಿ ಏನಾದರೂ ಬೋರ್ಗಳನ್ನ ಹಾಕೋದಾಗ್ಲಿ, ಮತ್ತೆ ಇನ್ನೊಂದು ಬಿಲ್ಗಳನ್ನ ಸ್ಯಾಂಕ್ಷನ್ ಮಾಡಿಕೊಂಡು ಒಂದ್ ಕಡೆ BJPಗೆ 40% ಅಂತಿದ್ರು, ಇವತ್ತು ಕಾಂಗ್ರೆಸ್ ಅದೇ 60% ಅಂತಿದ್ದಾರೆ. ಇವತ್ತು ಇವರೇ ಪರ ವಿರೋಧ ಟೀಕೆಗಳನ್ನ ಇವರೇ ಮಾಡ್ಕೊಂಡು ಇವತ್ತು ರಾಜಕಾರಣಗಳನ್ನ ಮಾಡ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಇವತ್ತು BJP ಶಾಸಕ ಒಬ್ಬ ಸಿಗಾಕೊಂಡಿರೋದು ಲೋಕಾಯುಕ್ತರಿಗೆ, ಚಂದು ಲಂಬಾಣಿಯವರು ಎಲ್ಲೋ ಒಂದ್ ಕಡೆ ನಾಚಿಕೆ ಹೇಳುತ್ತೆ. ಎಲ್ಲೋ ಒಂದ್ ಕಡೆ ಇವರು ಮಾಡುವಂತ ಅನ್ಯಾಯ ದುಡ್ಡನ್ನು ನಮ್ಮಗಳ ಮೇಲೆ ಹಾಕುವಂಥದ್ದು, ಎಲ್ಲೋ ಒಂದ್ ಕಡೆ ನಾವುಗಳು ಗೊತ್ತಿಲ್ಲದೇನೆ ಸತ್ತ ಪ್ರಜೆಗಳಾಗಿ ಈ ದುಡ್ಡನ್ನ ತೆಗೆದುಕೊತೀವಿ. ಎಲ್ಲೋ ಒಂದ್ ಕಡೆ ನಾವು ಕಟ್ಟುವಂತ ಟ್ಯಾಕ್ಸ್ಗಳನ್ನ ಇವತ್ತು ಇವರು ಪೋಲನ್ನ ಮಾಡ್ತಿದ್ದಾರೆ, ಮತ್ತೆ ಈಗ ಅಕ್ರಮವಾಗಿ ಸಂಪಾದನೆ ಮಾಡ್ತಿದ್ದಾರೆ. ಎಲ್ಲವೂ ನಮ್ಮ ತಲೆ ಮೇಲೆ ಬೀಳುತ್ತೆ. ಎಲ್ಲೋ ಒಂದ್ ಕಡೆ ಮುಂದಿನ ಒಂದು 15-20 ದಿನ ಕಳೆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನ ಮಂಡನೆ ಮಾಡ್ತಾರೆ. ಎಷ್ಟು ಸಾಲಗಳಿದೆ, ಎಷ್ಟು 1 ಲಕ್ಷ ಕೋಟಿ ಹೆಚ್ಚು ಸಾಲನ ಮಾಡ್ತಿದ್ದಾರೆ. ಆ ಹೊರೆ ನಮ್ಗಳ ಮೇಲಿದೆ, ರಾಜ್ಯದ 700 ಕೋಟಿ ಜನತೆ ಮೇಲಿದೆ. ಯಾರಿಗೂ ಸಹ ಅರ್ಥ ಆಗ್ತಾ ಇಲ್ಲ. ನಾವೇನು ಟ್ಯಾಕ್ಸ್ ಕಟ್ತಾ ಇಲ್ಲ ಅಪ್ಪ, ನಾ ರಾಮಣ್ಣ ತಿಮ್ಮಣ್ಣ ನಾನು ಟ್ಯಾಕ್ಸ್ ಕಟ್ತಾ ಇಲ್ಲ, ನಾನು ಆ ಪಾರದರ್ಶಕ ನಾನೇ ಯಾಕೆ ತಲೆ ಕೆಡ್ಸ್ಕೊಳ್ಳಿ ಅನ್ನುವಂಥದ್ದು ಏನಿಲ್ಲ. ನಾವು ಒಂದು ರಾಮನಗರದಿಂದ ಬೆಂಗಳೂರಿಗೆ ಹೋದ್ರೆ, ಇಲ್ಲ ಚನ್ನಪಟ್ಟಣಕ್ಕೆ ಹೋದ್ರೆ ಒಂದು ಟಿಕೆಟ್ ತಗೊಂಡ್ರೆ ಅದಕ್ಕೆ ನಾವು ಟ್ಯಾಕ್ಸ್ ಕಟ್ತೀವಿ. ಒಂದು ಕಾರಲ್ಲಿ ಇಲ್ಲಿಂದ ಇನ್ನೊಂದು ಊರಿಗೆ ಹೋದ್ರೆ ಅಲ್ಲಿ ಪೆಟ್ರೋಲ್ ಹಾಕ್ಸೋದಾಗ್ಲಿ, ಮತ್ತೆ ಅವ್ರಿಗೆ ಕೊಡುವಂಥ ದುಡ್ಡಾಗ್ಲಿ, ಟಿಕೆಟ್ಗೆ ನಾವು ಅದಕ್ಕೆ ಟ್ಯಾಕ್ಸ್ ಕಟ್ತೀವಿ. ಏನೇ ಪ್ರತಿಯೊಂದು ನಾವು ವಹಿವಾಟು, ದಿನನಿತ್ಯದ ಒಂದು ಚಟುವಟಿಕೆ, ಆಹಾರ ಆಗಲಿ, ಯಾವುದೇ ಒಂದು ವ್ಯಸನಗಳಾಗಲಿ, ಯಾವುದೇ ಒಂದು ಅನ್ಯ ಚಟುವಟಿಕೆಗಳು ಏನೇ ಆಗಲಿ, ನಾವು ದಿನನಿತ್ಯದ ಒಂದು ಚಟುವಟಿಕೆಯಲ್ಲಿ ಏನು ಬೇಕೋ ಅದು ಪ್ರತಿಯೊಂದಕ್ಕೂ ನಾವು ಟ್ಯಾಕ್ಸ್ಗಳನ್ನ ಕಟ್ತೀವಿ. ನಾವು ಕಟ್ಟುವಂಥ ಟ್ಯಾಕ್ಸ್ನ ಈ ರೀತಿ ದುರುಪಯೋಗ ಮಾಡ್ತಿದ್ದಾರೆ ಈ ಕಳ್ಳ MLAಗಳು. ನಾನು ಯಾಕೆ ಈ ಭಾಷೆ ಬಳಸ್ತಿದ್ದೀನಿ ಅಂದರೆ, ಇವರು ಮಾಡುವಂಥ ಅವ್ಯವಹಾರಗಳು ನಮ್ಮ ತಲೆ ಮೇಲೆ ಬರ್ತಿದೆ, ರಾಜ್ಯದ 700 ಕೋಟಿ ಜನತೆ ತಲೆ ಮೇಲೆ ಬರ್ತಿದೆ. ಯಾರಿಗೂ ಸಹ ಅರ್ಥ ಆಗಲ್ಲ. ಪ್ರತಿಯೊಂದು ಅರ್ಥ ಆಗಬೇಕು ಅಂದರೆ ನೀವು ನಿಮ್ಮ ಮೇಲೆ ನೀವು ಟ್ಯಾಕ್ಸ್ ಎಷ್ಟಿದೆ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ, ಇವರು ಬಜೆಟ್ ಮಂಡಿಸುವಂಥ ಸಂದರ್ಭದಲ್ಲಿ ಎಷ್ಟು ಸಾಲದ ಹೊರೆ ಹೊರಿಸ್ತಾರೆ ಅದನ್ನು ತಿಳ್ಕೊಂಡ್ರೆ ಸಾಕು. ಮಾಧ್ಯಮಗಳು ಒಂದ್ ಕಡೆ
ಪೇಪರ್ ಮಾಧ್ಯಮ ಆಗಲಿ, ದೃಶ್ಯ ಮಾಧ್ಯಮ ಆಗಲಿ, ಸಾಮಾಜಿಕ ಜಾಲತಾಣ ಎಲ್ಲವೂ ಸಹ ಇವತ್ತು ಮುಂದುವರೆದಿದೆ. ಪ್ರತಿಯೊಬ್ಬರಿಗೂ ಮನವರಿಕೆ ಇದೆ. ಪ್ರತಿಯೊಬ್ಬರು ತಲೆ ಮೇಲೆ ಲಕ್ಷಾಂತರ ರೂಪಾಯಿ ಸಾಲವರೆಲ್ಲ ನಮ್ಮ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಹೊರಿಸ್ತವೆ. ಅದು ಯಾವುದೇ ಪಕ್ಷಗಳು, BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರು ಈ ವಿಡಿಯೋ ಮುಖಾಂತರ ಎಲ್ಲರೂ ಜನಸಾಮಾನ್ಯ ತಿಳ್ಕೋಬೇಕು. ಇವ್ರು ಯಾಕೆ MLAಗಳು ಎಂಜಲು ಕಾಸಿಗೆ ಇವ್ರಿಗೆ ಸಂಬಳವನ್ನು ಕೊಡ್ತಾರೆ, 35-40 ಸಾವಿರ ಸಂಬಳ ತಗೋತಾರೆ. ಆದರೂ ಇವರು ಏನು ಮಾಡ್ತಾರೆ, ಕಕ್ಕ ತಿನ್ನು ಕೆಲಸನ ಕೈ ಕೊಡ್ತಾರೆ. ಲೋಕಾಯುಕ್ತರು ಬಲೆಗೆ ಸಿಗಾಕೋತಾರೆ. ಹಿಂದೆ ವೆಂಕಟಾಚಲ ಅವರು ಇದ್ರು, ಸಂತೋಷ್ ಹೆಗ್ಡೆ ಇದ್ರು, ಎಂತೆಂಥವ್ರು ಇದ್ರು. ಅಂತ ಇವತ್ತು ಲೋಕಾಯುಕ್ತರುಗಳು ಇನ್ನಷ್ಟು ಚುರುಕು ಮೂಡಿಸ್ತಿದ್ದಾರೆ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ. ಎಲ್ಲೋ ಒಂದು ಕಡೆ ಇದು ಒಳ್ಳೆಯ ಬೆಳವಣಿಗೆ. ಆದರೂ ಸಹ ಬುದ್ಧಿ ಕಲಿದಿಲ್ಲ. ಅಕ್ರಮವಾಗಿ ಸಂಪಾದನೆ ಮಾಡೋದು, ಅತಿ